ಹಲೋ ಫ್ರೆಂಡ್, ನಾನು ಕಿರಣ್. ವೆಲ್ಕಮ್ ಟು ಟೆಕ್ ಶಾರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮ್ಮಲ್ಲಿ ತುಂಬಾ ಜನ ಒಂದು ಸಮುದ್ರ ಅಂದ್ರೆ ಒಂದು ಬೀಚ್ಗೆ ವಿಸಿಟ್ ಅನ್ನು ಕೊಟ್ಟಿರ್ತೀರಾ. ಆ ಒಂದು ಬೀಚ್ ನಲ್ಲಿರೋ ಒಂದು ಮರಳಿನ ಮೇಲೆ ನಿಮ್ಮ ಒಂದು ಹೆಸರನ್ನ ಬರೆದು ಆ ಒಂದು ಹೆಸರನ್ನ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ಫೋಟೋ ಕೂಡ ತಗೊಂಡಿರ್ತೀರಾ. ಆದ್ರೆ ಫ್ರೆಂಡ್ಸ್, ತುಂಬಾ ಜನಕ್ಕೆ ಆ ಒಂದು ಚಾನ್ಸ್ ಒಂದು ಸಿಗೋದಿಲ್ಲ. ಸೊ ಆ ಒಂದು ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಕೂಡ ನಾನು ಇವತ್ತು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿಕೊಂಡು ಆ ಒಂದು ಸಮುದ್ರದಲ್ಲಿರೋ ಒಂದು ಮರಳ ಮೇಲೆ ನಿಮ್ಮ ಒಂದು ಹೆಸರನ್ನ ಟೆಕ್ಸ್ಟ್ ಮಾಡಿ ಆ ಒಂದು ಫೋಟೋನ ಹೇಗೆ ತಗೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಬನ್ನಿ ಫ್ರೆಂಡ್ಸ್, ಈ ಒಂದು ಟ್ರಿಕ್ ಏನು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್, ನಿಮ್ಮ ಒಂದು ಹೆಸರನ್ನ ಒಂದು ಬೀಚ್ ನ ಒಂದು ಮರಳ ಮೇಲೆ ಬರೆಯೋ ತರ ಒಂದು ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಇದಕ್ಕೋಸ್ಕರ ಚಿಕ್ಕದಾಗಿರೋ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಈ ಒಂದು ಆಪ್ ನ ಹೆಸರು ಬಂದು ಸ್ಯಾಂಡ್ ಡ್ರಾ ಅಂತ. ಈ ಒಂದು ಆಪ್ ನ ಒಂದು ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡೋದು ಫ್ರೆಂಡ್ಸ್, ಜಸ್ಟ್ ಈ ಒಂದು ಆಪ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ್ರೆ ಈ ಒಂದು ಆಪ್ ನ ಒಂದು ಇಂಟರ್ಫೇಸ್ ಬಂದು ಈ ರೀತಿ ಇರುತ್ತೆ. ಇಲ್ಲಿ ನಮಗೆ ತುಂಬಾ ಹಲವಾರು ಸ್ಯಾಂಡ್ಸ್ ನ ಒಂದು ಡಿಸ್ಪ್ಲೇ ಆಗುತ್ತೆ. ಆದ್ರೆ ನಮಗೆ ಮೇಲ್ಗಡೆ ಇರೋ ಒಂದು 3 ಸ್ಯಾಂಡ್ ಮಾತ್ರ ನಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಫ್ರೀ ಆಗಿರೋ ಸಿಗೋ ಒಂದು ಸ್ಯಾಂಡ್ ಅನ್ನ ಕ್ಲಿಕ್ ಮಾಡಿ ಓಪನ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫ್ರೆಂಡ್, ನಮಗೆ ಆ ಒಂದು ಬೀಚ್ ಅಲ್ಲಿ ಹೇಗಿರುತ್ತೋ ಮರಳು ಅದೇ ತರ ಒಂದು ಡಿಸ್ಪ್ಲೇ ಬಂದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನಾವು ಈ ಒಂದು ಮರಳ ಮೇಲೆ ನಮ್ಮ ಒಂದು ಹೆಸರನ್ನ ಈ ರೀತಿ ಬರಿಬಹುದು. ನೀವು ನೋಡ್ಬೋದು ಫ್ರೆಂಡ್, ನಾನು SK ಅಂತ ನಾರ್ಮಲ್ ಆಗಿ ಬರಿತೇನೆ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಈ ಒಂದು SK ಅನ್ನೋ ಒಂದು ಪದ ಬಂದು ಆ ಒಂದು ಬೀಚ್ ನಲ್ಲಿರೋ ಒಂದು ಮರಳ ಮೇಲೆ ಬರೆದ್ರೆ ಹೇಗಿರುತ್ತೋ ಅದೇ ತರ ಡಿಸ್ಪ್ಲೇ ಆಗ್ತಾ ಇದೆ. ಈಗ ಈ ಒಂದು ಫೋಟೋನ ನಾವು ನಮ್ಮ ಒಂದು ಮೊಬೈಲ್ ಗ್ಯಾಲರಿಯಲ್ಲಿ ಸೇವ್ ಮಾಡಬೇಕು ಅಂದ್ರೆ ಕೆಳಗಡೆ ಒಂದು ಶೇರ್ ಅಂತ ಆಪ್ಷನ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಫೋಟೋ ಬಂದು ನಮ್ಮ ಒಂದು ಮೊಬೈಲ್ ನಲ್ಲಿ ಫ್ರೀ ಆಗಿ ಸೇವ್ ಆಗುತ್ತೆ. ಅದು ಮಾತ್ರ ಅಲ್ಲ ಫ್ರೆಂಡ್ಸ್, ಈ ಒಂದು ಆಪ್ ನಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ಕೂಡ ಇದೆ. ಈ ಒಂದು ನಿಮ್ಮ ಒಂದು ಹೆಸರಿನ ಮೇಲೆ ಹಾಗೆ ವೇವ್ಸ್ ಬಂದು ಹೋಗೋ ತರ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಮೇಲ್ಗಡೆ ವೇವ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ವೇವ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು ನೀರು ಬಂದು ಆ ಒಂದು ಹೆಸರನ್ನ ಅಳಿಸ್ಬಿಟ್ಟು ಹೋಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಅದೇ ಸಮಯದಲ್ಲಿ ಒಂದು ಪಿಕ್ಚರ್ ಅನ್ನ ಕೂಡ ತಗೊಬಹುದು. ಫಾರ್ ಎಕ್ಸಾಂಪಲ್ ನಾನು ಮತ್ತೆ ಟೈಪ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, SK ಅಂತ. ಈಗ ಮತ್ತೆ ಒಂದು ವೇವ್ಸ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನಾವು ಆ ಒಂದು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ವೇವ್ಸ್ ಬರೋವಾಗ ಆ ಒಂದು ಫೋಟೋ ಬಂದು ಈಸಿಯಾಗಿ ಕ್ಯಾಪ್ಚರ್ ಆಗುತ್ತೆ. ನೀವು ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಅಂತ. ಈ ತರ ನಾವು ಕೂಡ ನಮ್ಮ ಒಂದು ಹೆಸರನ್ನ ಈಸಿಯಾಗಿ ಆ ಒಂದು ಮರಳ ಮೇಲೆ ಡಿಸ್ಪ್ಲೇ ಆಗೋ ತರ ಮಾಡ್ಬೋದು. ಅದು ಮಾತ್ರ ಅಲ್ಲ ಫ್ರೆಂಡ್ಸ್, ಈ ಒಂದು ಮರಳನ್ನ ನಾವು ಕೂಡ ಚೇಂಜ್ ಮಾಡ್ಕೊಬಹುದು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಲಾಸ್ಟ್ ಅಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಆ ಒಂದು ಮರಳನ ಒಂದು ಆಪ್ಷನ್ ಓಪನ್ ಆಗುತ್ತೆ. ನೀವು ಯಾವ ಮರಳು ಇಷ್ಟನೋ ಆ ಒಂದು ಮರಳನ್ನ ಈಸಿಯಾಗಿ ಈ ರೀತಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಾದ್ಮೇಲೆ ಫ್ರೆಂಡ್ಸ್, ಆ ಒಂದು ನಿಮ್ಮ ಒಂದು ಹೆಸರನ್ನ ಅಲ್ಲಿ ಟೈಪ್ ಮಾಡಿದ ತಕ್ಷಣ ಈ ಒಂದು ಪಿಕ್ಚರ್ ಅನ್ನ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಈಸಿಯಾಗಿ ಸೇವ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಇದೇ ತರ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀರಿ. ಮಿಸ್ ಮಾಡ್ದಿರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಹೊಸ ವಿಡಿಯೋ ಅಲ್ಲಿ ಸಿಗೋಣ.